ಮೊಳಕಾಲ್ಮೂರಿನಲ್ಲಿ 200 ಬೆಡ್ ಆಧುನಿಕ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ. ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಸ್ಥಳ ನಿರ್ಧಾರ. ಹೌದು, ಪಟ್ಟಣದಲ್ಲಿ 200 ಬೆಡ್ ಆಧುನಿಕ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಈಗಾಗಲೇ ಅನುಮೋದನೆ ದೊರೆತಿದೆ. ಇದಕ್ಕಾಗಿ ರು 100 ಕೋಟಿ ಅನುದಾನ ಮೀಸಲು ಇರಿಸಲಾಗಿದೆ. ಈಗಿರುವ ಆಸ್ಪತ್ರೆ ಆವರಣದಲ್ಲಿಯೇ ನೂತನ ಆಸ್ಪತ್ರೆ ನಿರ್ಮಿಸಬೇಕಾ ಅಥವಾ ಪಟ್ಟಣದ ಹೊರವಲಯದಲ್ಲಿರುವ 5 ಎಕರೆ ಜಾಗದಲ್ಲಿ ನಿರ್ಮಿಸಬೇಕಾ ಎಂಬುದನ್ನು ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ತಿಳಿಸಿದರು. ನೂತನ ಆಸ್ಪತ್ರೆ ನಿರ್ಮಾಣದ ಸಂಬಂಧ ಶುಕ್ರವಾರ ಮೊಳಕಾಲ್ಮೂರಿನಲ್ಲಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಬೇಕು ಎಂಬುದು ಶಾಸಕರ ಗೋಪಾಲಕೃಷ್ಣ ಅವರ ಒತ್ತಾಸೆಯಾಗಿತ್ತು. ಇದಕ್ಕೆ ಸ್ಪಂದಿಸಿದ ಸರ್ಕಾರ ಅನುದಾನ ಒದಗಿಸಿದೆ. ಯೋಜನೆಯಲ್ಲಿ ಆಸ್ಪತ್ರೆ ಅಗತ್ಯ ಇರುವ ವೈದ್ಯಕೀಯ ಉಪಕರಣ, ಕ್ವಾರ್ಟರ್ಸ್ ನಿರ್ಮಾಣ ವೆಚ್ಚವನ್ನು ಸೇರಿಸಿ ವಿಸ್ತೃತ ಯೋಜನೆ ವರದಿ ಸಿದ್ಧಪಡಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಕೌನ್ಸಿಲಿಂಗ್ ಮೂಲಕ ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ತಲಾ 2 ಹೆರಿಗೆ ಮಕ್ಕಳು ಹಾಗೂ ಅರವಳಿಕೆ ತಜ್ಞರನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗುವುದು. ಈ ಮೂಲಕ ತಾಲೂಕು ಆಸ್ಪತ್ರೆಯಲ್ಲಿ 24 ಗಂಟೆಯ ವೈದ್ಯರ ಸೇವೆ ದೊರಕುವಂತೆ ಮಾಡಲಾಗುವುದು. ಟೆಕ್ನಿಷಿಯನ್ ನೇಮಕ ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಲಾಗುವುದು ಎಂದು ಸಚಿವ ಗುಂಡೂರಾವ್ ತಿಳಿಸಿದರು. ನಮ್ಮ ಸರ್ಕಾರದ ಯೋಜನೆಗಳನ್ನು ಅನೇಕ ರಾಜ್ಯಗಳು ಕಾಪಿ ಮಾಡಿಕೊಳ್ಳುತ್ತಿವೆ. ಅಂತಹ ಉತ್ತಮ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡುತ್ತಾ ಬಂದಿದೆ. ಈಗಿರುವ ತಾಲೂಕು ಆಸ್ಪತ್ರೆಯಲ್ಲಿ ನೂತನ ಆಸ್ಪತ್ರೆ ನಿರ್ಮಿಸಲು ಜಾಗದ ಕೊರತೆ ಇದೆ. ಇಲ್ಲಿಯಾದರೆ ಕೇವಲ 100 ಬೆಡ್ ಆಸ್ಪತ್ರೆ ನಿರ್ಮಿಸಬಹುದು. ಮುಂದೆ ಯಾವುದೇ ವಿಸ್ತರಣೆ ಕಾಮಗಾರಿ ನಡೆಸಲು ಸಾಧ್ಯವಾಗುವುದಿಲ್ಲ. ನಗರದ ಹೊರವಲಯದಲ್ಲಿರುವ ಜಾಗದ ಕೊರತೆ ಇಲ್ಲ. 200 ಬೆಡ್ ಆಸ್ಪತ್ರೆ ಜೊತೆಗೆ ಕ್ವಾರ್ಟರ್ಸ್ ಸಹ ನಿರ್ಮಿಸಬಹುದು. ಮುಂದಿನ ದಿನಗಳಲ್ಲಿ ಅಗತ್ಯವಿದ್ದರೆ ಆಸ್ಪತ್ರೆ ಮೇಲ್ದರ್ಜೆ ಏರಿಸಲು ಜಾಗದ ಕೊರತೆ ಇರುವುದಿಲ್ಲ. ಶೀಘ್ರವಾಗಿ ಆಸ್ಪತ್ರೆ ನಿರ್ಮಾಣ ಕಾಮಗಾರಿ ಆಗಬೇಕಾಗಿರುವುದರಿಂದ ಮುಂದಿನ ವಾರದಲ್ಲಿ ಬೆಂಗಳೂರಿನಲ್ಲಿ ಶಾಸಕರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು. ಸದ್ಯ ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಗೆ ಆರ್ಥೋಪೆಡಿಕ್ ಸರ್ಜನ್ ನೇಮಕ ಮಾಡಲಾಗಿದ್ದು 3 ದಿನದ ಒಳಗಾಗಿ ಸಿಆರ್ ಮಿಷನ್ ಆಸ್ಪತ್ರೆಗೆ ಬರಲಿದೆ ಎಂದು ಸಚಿವ ಗುಂಡೂರಾವ್ ತಿಳಿಸಿದರು. ಅದು ಇದೇ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ. ಈಗ ಅದನ್ನ ನಾನು ಈಗಾಗಲೇ ಕೆಲವು ವೈದ್ಯರೆಲ್ಲ ಬಂದಿದ್ದಾರೆ. ಈಗ ಇಲ್ಲಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆಗೆ ನಾನು ಈಗ ಮುಂದಿನ ತಿಂಗಳಲ್ಲಿ ಒಂದು ಕೌನ್ಸಿಲಿಂಗ್ ಮುಖಾಂತರ ಮಾಡಿಸ್ತಾ ಇದೀವಿ. ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಖಂಡಿತವಾಗಿಯೂ ಏನು ತ್ರಿವಳಿ ತಜ್ಞರು ಅಂದ್ರೆ ನಮ್ಮ ಸ್ತ್ರೀ ರೋಗ ತಜ್ಞರು, ಮಕ್ಕಳ ತಜ್ಞರು ಮತ್ತು ಅರವಳಿಕೆ ತಜ್ಞರು ಕಡ್ಡಾಯವಾಗಿ ಇಬ್ಬರಿಬ್ಬರು ಇರಬೇಕು ಅಂತ ಮಾಡ್ತಾ ಇದೀವಿ. ಅದು ಮೊಳಕಾಲ್ಮೂರಿಗೂ ಕೂಡ ಇವರು ಇಬ್ಬರು ಅಂದ್ರೆ 24 ಗಂಟೆ ಸೇವೆ ಸಿಗಬೇಕು. ಹೆರಿಗೆ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು, ಆ ಸೇವೆಗಳು ಸಿಗಬೇಕು ಅಂತ ರೀತಿನೂ ಮಾಡ್ತಾ ಇದೀವಿ. ಮತ್ತು ಬೇರೆ ಇನ್ನೇನೇ ಅವ್ರಿಗೆ ಅಗತ್ಯ ಇರುವಂತದ್ದು ಕೂಡ ಈ ಎಸ್ಟಿಮೇಟ್ ಎಲ್ಲ ಸೇರಿಸ್ಕೊಳ್ತಾರೆ. ಎಕ್ವಿಪ್ಮೆಂಟ್ ಏನಾದ್ರೂ ಬೇಕಾಗಿದೆಯಾ, ಬೇರೆ ಇನ್ನೇನು ಸೇರಿಸಬೇಕು, ಕ್ವಾರ್ಟರ್ಸ್ಗಳು ಬೇಕು. ಯಾಕಂದ್ರೆ ಕ್ವಾರ್ಟರ್ಸ್ಗಳು ಕೂಡ ಅದನ್ನು ಚೆನ್ನಾಗಿದ್ರೆ ಹೆಚ್ಚು ಸಿಬ್ಬಂದಿಯವರು ಕೂಡ ಉಳಿತಾರೆ. ಸೊ ಅದನ್ನೆಲ್ಲವನ್ನು ಕೂಡ ನಮ್ಮ ಎಸ್ಟಿಮೇಟ್ ಸೇರಿಸ್ಕೊಳ್ತಾ ಇದೀವಿ. ಸೊ ಅದರಿಂದ ಖಂಡಿತ ಅದನ್ನು ಕೂಡ ಸರಿಪಡಿಸ್ತೀವಿ. ಸರ್, ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಒಳ್ಳೆ ಫೆಸಿಲಿಟೀಸ್ ಇದ್ರೂ ಕೂಡ ಡಾಕ್ಟರ್ಸ್ ಇಲ್ಲ ಮತ್ತು ಟೆಕ್ನಿಷಿಯನ್ಸ್ ಇಲ್ಲ. ಮೇನ್ ಎಲ್ಲ ಎಕ್ಸ್ರೇ ಇರ್ಬೋದು, ಪ್ರತಿಯೊಂದು ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಇವಾಗ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರ್ತದೆ. ಅದರಿಂದ ಅವ್ರಿಗೆ ಕೇಳಬೇಕು. ನಾವು ನೇರವಾಗಿ ಅದನ್ನ ಈಗ ನಾವು ಅದು ನಮ್ಮ ಒಂದು ಆಡಳಿತ ವ್ಯವಸ್ಥೆ ನಮಗೆ ಬರೋದಿಲ್ಲ. ತಾಲೂಕು ಆಸ್ಪತ್ರೆಗಳು ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಎಲ್ಲ ಯಂತ್ರೋಪಕರಣಗಳು ಇದಾವೆ, ಆದ್ರೆ ಟೆಕ್ನಿಷಿಯನ್ಸ್ ಇಲ್ಲ. ಹೌದು, ಈಗ ನಾವು ಬಹುತೇಕ ಎಲ್ಲ ಕಡೆ ಅದಕ್ಕೆ ನಾವು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದೀವಿ. ಈಗ ಇಲ್ಲಿಗೂ ಕೂಡ ನಾವು ಏನಿದೆ ಏನು ಕೊರತೆಗಳು ಅದನ್ನು ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಸೊ ಅದನ್ನು ಸರಿಪಡಿಸ್ಕೊಡ್ತೀವಿ. ಆಯ್ತಾ? ಅಂದ್ರೆ ಇದು ಬೆಡ್ಗಳನ್ನು ಹೆಚ್ಚು ಮಾಡಿಸುವ ಈಗ 200 ಬೆಡ್ಗೆ ಈಗ ಇಲ್ಲೇ ಮಾಡಿದ್ರೆ ಇನ್ನೊಂದು 100 ಬೆಡ್ ಇಲ್ಲಿಗೆ ಸೇರಿಸಿ ಕಟ್ಟಬೇಕು. ಬಟ್ ಇಲ್ಲಿ ಜಾಗದಕ್ಕೆ ಒಂದು ಕೊರತೆ ಇದೆ, ತುಂಬಾ ಇಕ್ಕಟ್ಟಾಗತ್ತೆ ಅಂತ ಒಂದು. ಮತ್ತೆ ಮುಂದೆ ಇನ್ನೇನು ಮಾಡಕ್ಕಾಗೋದಿಲ್ಲ. ಈಗ ಕಟ್ಟಿದ್ರೆ ಅಲ್ಲಿಗೆ ಫುಲ್ ಪ್ಯಾಕ್ ಆಗ್ಬಿಡ್ತದೆ, ಅದು ಒಂದು ಸಮಸ್ಯೆ ಇದೆ. ಅಲ್ಲಿ ಇನ್ನೊಂದು ಕಡೆ ಕಟ್ಟಿದ್ರೆ ಹೊಸದಾಗಿ 200 ಬೆಡ್ ಮತ್ತು ಬೇರೆ ಎಲ್ಲ ಏನೇನು ಬೇಕು ಅದೆಲ್ಲವನ್ನು ಕೂಡ ಸೇರಿಸ್ಕೊಂಡು ಕಟ್ಟಬಹುದು. ಅದನ್ನ ತೀರ್ಮಾನ ನಾವು ಶಾಸಕರು ನಾವು ಮುಂದಿನ ವಾರ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿ ಅಂತಿಮ ನಿರ್ಧಾರ ತಗೊಂಡು ಆದಷ್ಟು ಶೀಘ್ರ ಈ ಕಾಮಗಾರಿ ಆಗ್ಬೇಕು. ನಮಗೆ ಅದು ಕೂಡ ನಮ್ಗೆ ಮುಖ್ಯ. ಅದಕ್ಕೆ ನಾವು ತಡ ಮಾಡೋಕೆ ಹೋಗೋದಿಲ್ಲ. ಸುಮಾರು ನಮಗೆ 100 ಕೋಟಿಗೆ ಹೆಚ್ಚು ಅನುದಾನ ಇದಕ್ಕಿದೆ. ಅದನ್ನ ಯಾವ ತರ ಬಳಕೆ ಮಾಡ್ಕೋಬೇಕು ಅಂತ ನಾವು ಒಂದು ತೀರ್ಮಾನ ಮಾಡ್ತೀವಿ. ಆಯ್ತಾ? ಇವತ್ತು ನಮ್ಮ ಸರ್ಕಾರ ಬಹಳ ಒಂದು ಒಳ್ಳೆಯ ಉತ್ತಮವಾದಂಥ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದೆ. ಅಭಿವೃದ್ಧಿನೇ ಇರ್ಬೋದು ಮತ್ತು ಯಾವುದೇ ಒಂದು ಇಲಾಖೆ ತಗೊಂಡ್ರು ಕೂಡ ಎಲ್ಲ ತರಲ್ಲೂ ಕೂಡ ಕೆಲಸ ಮಾಡಿದೆ. ಮತ್ತು ನಮ್ಮ ಗ್ಯಾರಂಟಿಗಳು ಕೂಡ ಇವತ್ತು ಎಲ್ಲರಿಗೂ ಕೂಡ ಮುಟ್ಟುವಂಥ ರೀತಿ ಕಾರ್ಯಕ್ರಮ. ಇಡೀ ದೇಶಕ್ಕೇನೆ ಇವತ್ತು ಕರ್ನಾಟಕ ಒಂದು ರೀತಿ ಮಾದರಿ ಆಗಿರುವಂಥದ್ದು. ಅದನ್ನ ನಾವು ಮಾಡಿಸಿರ್ತಕ್ಕಂಥದ್ದು ಏನಾಗಿದೆ, ಇಡೀ ದೇಶಕ್ಕೆ ನಮ್ಮ ಗ್ಯಾರಂಟಿ ಯೋಜನೆ
ಇವತ್ತು ಬೇರೆ ರಾಜ್ಯಗಳು ನೋಡು ನಮ್ಮನ್ನ ಕಾಪಿ ಮಾಡೋಕೆ ಶುರು ಮಾಡಿದ್ರು. ಅಷ್ಟು ಚೆನ್ನಾಗಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಬೆಳವಣಿಗೆಯಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಹೋಗಿರುವಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳಿಂದ ಇವತ್ತು ಆ ಒಂದು ಏನು ಅಭಿವೃದ್ಧಿ ಅಂತ ಹೇಳುವಂಥದ್ದು ಇವತ್ತು ಜನರಿಗೆ ನಾವು ಯಾವ ರೀತಿಯಾಗಿ ರಕ್ಷಣೆ ಕೊಡ್ತಾ ಇದ್ದೀವಿ. ಅದು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ. ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಒಬ್ಬರು 10 kg ಅಂತ ಆಗಿತ್ತು. ಒಂದು ದುಡ್ಡು ಕೊಡ್ತಾ ಇದ್ದು, ಮತ್ತೆ 10 kg ಮಾಡಿದ್ರು. ಈಗ ಮತ್ತೆ ನಾವು ಅದನ್ನು ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ತೀರ್ಮಾನ ಆಗಿದೆ. ಈಗ 5 kg ಅಕ್ಕಿ ಕೊಟ್ಟು 5 kg ನಾವು ಹೆಸರುಬೇಳೆ, ತೊಗರಿಬೇಳೆ, ಒಂದು ತಾಳೆ ಎಣ್ಣೆ, ಸಕ್ಕರೆ 1 kg, ಉಪ್ಪು 1 kg, ಈ ತರ ಕೊಟ್ಟರೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಒಂದು ತೀರ್ಮಾನ ಮಾಡಿ ಅದು ಕೂಡ ಇವತ್ತು ಕ್ಯಾಬಿನೆಟ್ ಅನುಮೋದನೆ ಆಗಿದೆ. ಒಂದು 2-3 ತಿಂಗಳು ಬೇಕು, ಟೆಂಡರ್ ಎಲ್ಲ ಕರಿಬೇಕಲ್ಲ, ಅದಕ್ಕೆ ಪ್ರೋಸೆಸ್ ಆದಾಗ ಅದನ್ನು ಕೂಡ ಕೊಡ್ತಾರೆ. ಅಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನರ ಹಿತವನ್ನು ಕಾಪಾಡ್ತಕ್ಕಂಥ ಇವತ್ತು ನಮ್ಮ ಗೃಹ ಆರೋಗ್ಯ ಯೋಜನೆ ಮಾಡಿದ್ದೀವಿ. ಪ್ರತಿ ಮನೆಗೆ ಭೇಟಿ ಕೊಟ್ಟವರು ಅವರ ಆರೋಗ್ಯದ ವ್ಯವಸ್ಥೆಯನ್ನ ಪರಿಶೀಲನೆ, ತಪಾಸಣೆ ಮಾಡಿಸುವಂಥದ್ದು. ಶುಗರು, BP ಮತ್ತು ಬೇರೆ ಕೆಲವು ಕ್ಯಾನ್ಸರ್ಗಳನ್ನ ಪ್ರಥಮ ಹಂತದಲ್ಲಿ ನೋಡ್ತಕ್ಕಂಥದ್ದಕ್ಕೆ ಅಥವಾ ಅವರ ಕಿಡ್ನಿ ಸಮಸ್ಯೆಗೆ ಏನು ಬರ್ತಕ್ಕಂಥ ಲಕ್ಷಣಗಳು ಇದೆಯಾ ಅಂತ ಒಂದು 14 ಮಾನದಂಡ ಮಾಡಿದ್ವಿ. ಅದರ ಪ್ರಕಾರ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಮತ್ತು ಯಾರಿಗೆ ಶುಗರ್ BP ಇರ್ತದೆ ಅವರಿಗೆ ದೃಢೀಕರಣ ಆದ ನಂತರ ಶಾಶ್ವತವಾಗಿ ಅವರಿಗೆ ಮನೆಗಳಿಗೆ ಔಷಧಿ ಮುಟ್ಟಿಸತಕ್ಕಂಥ ರೀತಿಯಾಗಿ ಕಾರ್ಯಕ್ರಮ ತಗೊಂಡಿದ್ವಿ. ಕಂಟ್ರೋಲ್ ಇದ್ರೆ ಶುಗರ್ ಮತ್ತೆ ಸಕ್ಕರೆ ಕಾಯಿಲೆ ಮತ್ತು BP ಕಂಟ್ರೋಲ್ ಇಟ್ಕೊಂಡ್ರೆ ನಾವು ಅರ್ಧ ಕಾಯಿಲೆಗಳು ಬರೋದಿಲ್ಲ. ಈಗ ನೀವು ನೋಡ್ತೀರಾ ಎಲ್ಲ ಕಡೆ ಡಯಾಲಿಸಿಸ್ ಹೋಗ್ಬೇಕು, ಹೃದಯಘಾತ ಆಗ್ತಾ ಇರುವಂಥದ್ದು, ಕ್ಯಾನ್ಸರ್ ಬರ್ತಾ ಇರೋದು. ಯಾಕೆ ಹೆಚ್ಚಾಗ್ತದೆ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ಈ BPಯನ್ನ ಮತ್ತು ಸಕ್ಕರೆ ಕಾಯಿಲೆಯನ್ನ ನಾವು ಅದನ್ನ ಕಂಟ್ರೋಲ್ ಮಾಡದೇ ಇರತಕ್ಕಂಥದ್ದು. ಅದು ಕೆಲವರು ತಿಳ್ಕೊಳ್ಳೋಕ್ಕೂ ಹೋಗೋದಿಲ್ಲ, ಅದಿದೆ ಅಂತಲೂ ಕೂಡ ಗೊತ್ತಿರೋದಿಲ್ಲ. ಇದೆ ಅಂತ ಗೊತ್ತಿದ್ರು ಕೂಡ ಸರಿಯಾಗಿ ಔಷಧಿಗಳು ತಗೊಳ್ಳೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಕಡ್ಡಾಯವಾಗಿ ಎಲ್ಲರದು ಕೂಡ ತಪಾಸಣೆಯನ್ನು ಮಾಡಿಸಿ ದೃಢೀಕರಣ ಮಾಡಿ ಅವರಿಗೆ ಕಡ್ಡಾಯ ಔಷಧಿಗಳು ಕೂಡ ಮುಟ್ಟಿಸುವಂತ ಕೆಲಸ ಮಾಡಿ ಅದನ್ನ ಪೂರ್ತಿ ಲಿಸ್ಟ್ ನಮ್ಮ ಹತ್ರ ಇರ್ತದೆ, ಯಾರ್ಯಾರಿಗೆ BP ಇದೆ, ಯಾರ್ಯಾರಿಗೆ ಶುಗರ್ ಇದೆ ಅಂತ ಹೇಳಿ. ಮತ್ತು ಈ ಲಿವರ್ದು ಫ್ಯಾಟಿ ಲಿವರ್ ಡಿಸೀಸ್ ಅದನ್ನು ಕೂಡ ಪತ್ತೆ ಹಚ್ಚುವಂಥದ್ದಕ್ಕೆ. ಈ ವೇಳೆ ಶಾಸಕ NY ಗೋಪಾಲಕೃಷ್ಣ ಮಾತನಾಡಿ, ಅತಿ ಹಿಂದುಳಿದ ಪ್ರದೇಶವಾಗಿದ್ದು ಈ ಭಾಗಕ್ಕೆ ಹೆಚ್ಚು ಅನುದಾನ ನೀಡಿದ್ದಲ್ಲಿ ಉತ್ತಮ ಕೆಲಸ ಮಾಡಲು ಅನುಕೂಲವಾಗುತ್ತದೆ ಎಂದು ಅವರು ತಿಳಿಸಿದರು. ಮಾತಾಡ್ತೀನಿ, ನಮ್ಮ ಸಾರ್ಥಕವಾಗಿ ಈ ಭಾಗದಲ್ಲಿ ಸಮಸ್ಯೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಉಳಿದಂತ ವಿಚಾರಗಳು ಅವ್ರು ತೀರ್ಮಾನಕ್ಕೆ ಅವ್ರು ಬಿಟ್ಟಿರ್ತಕ್ಕಂಥ ವಿಚಾರ, ಅವ್ರು ಏನ್ ತೀರ್ಮಾನ ತಗೊಂಡ್ರು ಅದಕ್ಕೆಲ್ಲ ನಾವು ಇಡೀ ಕ್ಷೇತ್ರದಲ್ಲಿ, ಇಡೀ ತಾಲೂಕಿದ್ದಲ್ಲಿ ನಾವು ಬದ್ಧವಾಗಿರ್ತೀವಿ ಸರ್. ಯಾಕಂದ್ರೆ ತಗೊಳ್ಳಂತ ನಿರ್ಧಾರಗಳು ಕೂಡ ಬಹಳ ಸಮಯೋಚಿತವಾಗಿರ್ತವೆ, ಆಮೇಲೆ ವ್ಯವಸ್ಥಿತವಾಗಿರ್ತವೆ, ಅನುಕೂಲಕರವಾಗಿರ್ತಕ್ಕಂಥ ಮತ್ತು ಉಪಯೋಗ ಬರ್ತಕ್ಕಂಥ ಕೆಲಸ ನಾವು ಆಗಿರ್ತೇವೆ. ಇವತ್ತಿಂದ ನಾವು ನೋಡಿಲ್ಲ, ಬಹಳ ದಿವಸದಿಂದ ನನಗೆ ಬಹಳ ಆಪ್ತರು. ನಾವು 97ರಲ್ಲಿ ML ಬಂದ್ಮೇಲೆ 99ರಲ್ಲಿ ನಮ್ಮ ದಿನೇಶ್ ಅವರು ಗೆದ್ದು ಬಂದ್ರು. ಅವ್ರು ಬಂದಾದ್ರೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರಾಗಿದ್ರು. ಆ ಸಂದರ್ಭದಿಂದ ಕೂಡ ನಾವು ಒಳ್ಳೆ ಸ್ನೇಹಿತರುಗಳು, ನಾವೆಲ್ಲ ತುಂಬಾ ಆಪ್ತರು ಕೂಡ. ಇಷ್ಟಾಗಿ ಯಾವತ್ತೂ ಕೂಡ ನಮ್ಮ ಸಂಬಂಧದ ಮಾತ್ರ ಯಾವತ್ತೂ ಬಿಟ್ಟು ಹೋಗಿಲ್ಲ. ಗೋಪಾಲ್ ಕೃಷ್ಣ ಅವ್ರಿಗೂ ಪ್ರೀತಿ, ದಿನೇಶ್ ಅವ್ರಿಗೆ ನನಗೂ ಪ್ರೀತಿ. ಈ ವಿಚಾರ ಭಗವಂತ ಅವ್ರಿಗೆ ಇನ್ನೂ ಒಳ್ಳೆ ಆರೋಗ್ಯ ಕೊಡ್ಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಪ್ರಯತ್ನ ಭಗವಂತ ನೀಡಿ. ಅವ್ರು ಯಾವತ್ತೂ ಸರಳ ಇರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ವ್ಯಕ್ತಿ. ನಮ್ಗೆ ಯಾವಾಗಲೂ ಕೂಡ ಈ ರಾಜ್ಯಕ್ಕೆ ಒಂದು ಕೊಡುಗೆ ಆಗಿರ್ತಕ್ಕಂಥ ಒಂದು ಅನುದಾನ ಕೊಡೋದ್ರ ಮೂಲಕ ಅವರ ಒಂದು ಸಹಕಾರ, ಸಹಾಯಕ ಯಾವತ್ತೂ ಕೂಡ ಇಲ್ಲಿರುತ್ತೆ. ಅವ್ರಿಗೇನು ಅವ್ರ ಕ್ಷೇತ್ರನೇ ಮುಖ್ಯ ಅಂತ ಯಾವತ್ತೂ ತಿಳ್ಕೊಳ್ಳಲ್ಲ, ಆಮೇಲೆ ಇನ್ನೊಂದು ಯಾವುದೋ ಒಂದು ಕ್ಷೇತ್ರ ಮುಖ್ಯ ಅಂತಲ್ಲ. ಎಲ್ಲರಿಗೂ ಸರಿಸಮಾನವಾಗಿರ್ತಕ್ಕಂಥ, ಎರಡು ಕಣ್ಣಿಗೂ ನೋಡಿ ಅವರು ಸಹಾಯಧನ ನೀಡ್ತಕ್ಕಂಥ, ಸಹಾಯ ಮಾಡ್ತಕ್ಕಂಥ ಒಂದು ದೊಡ್ಡ ಸಂಕಲ್ಪ ಹೊಂದಿರ್ತಕ್ಕಂಥ ವ್ಯಕ್ತಿ ಆದ್ರಿಂದ ಅದು ನಮ್ಮ ದಿನೇಶ್ ಗುಂಡೂರಾವ್ ಅವರು. ಇವತ್ತು ಮಾನ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ನನ್ನ ಕರೆಗೆ ಒಪ್ಪಿಕೊಟ್ಟು ಅವರು ಫಸ್ಟ್ ಸುಮಾರು 1 ವಾರ 15 ದಿವಸ ಕೆಳಗಡೆ ಅವ್ರು ಪ್ರೋಗ್ರಾಮ್ ಕೊಟ್ಟರು. ಅವ್ರು ಪ್ರೋಗ್ರಾಮ್ ಕೊಟ್ಟಾಗ ಈ ತರ ಬರ್ತಾರಂತ ಅನುಮಾನ ಆಯ್ತು. ಅವ್ರ ಸ್ನೇಹಿತರು, ಅವರು PS ಅವರು ಇದಾಯ್ತು, ನನ್ನ ಒಳ್ಳೆ ಸ್ನೇಹಿತರು. ಅವ್ರಿಗೆ ಕೇಳಿದಾಗ ಇಲ್ಲ ಸರ್ ಖಂಡಿತವಾಗ್ಲೂ ಬಂದ್ಬಿಡ್ತೀವಿ, ನೀವು ಯಾವುದೇ ಸಂದರ್ಭದಲ್ಲಿ ಅನುಮಾನ ಇಟ್ಕೋಬೇಡ್ರಿ ಅಂತ. ನಾನ್ ನಮ್ಮೂರಿಗೆ ಕರೆದ್ಬಿಟ್ಟು ದಿನೇಶ್ ಗುಂಡೂರಾವ್ ಅಪರೂಪಕ್ಕೆ ಬರೋದು ಈ ಒಂದು ವಿಚಾರದಲ್ಲಿ ನಾವು ಸ್ವಲ್ಪ ಬಿರಿಯಾನಿ, ಸ್ವಲ್ಪ ಕಬಾಬು, ಚಪಾತಿಗಳು ಇಂಥವೆಲ್ಲ ಸ್ವಲ್ಪ ಚೆನ್ನಾಗಿ ತಿನ್ಸಿ ಕಲಿಸ್ಬಿಟ್ಟಂದ್ರೆ ವೈಯಕ್ತಿಕವಾಗಿ ನೀವು ಮಿನಿಸ್ಟರ್ ಅಂತೆಲ್ಲ, ನಾವು MLAಗಳಂತಲ್ಲ, ಗುಡೇಕೋಟೆ ಅಲ್ಲ, ಅದು 60-70 ಹಳ್ಳಿ. ಆಮೇಲೆ ಇಲ್ಲಿಂದ 10 ಕಿಲೋಮೀಟರ್ ಊಟ ಎಲ್ಲ ಕೊಟ್ಟಿದ್ದಾರೆ, ಔಷಧಿ ಎಲ್ಲ ಕೊಟ್ಟಿದ್ದಾರ.
ಎಷ್ಟು ICU ಹೆಚ್ಚಿರೋದು? ಇಲ್ಲ, ಬಟ್ ಇದು actually COVID ward. ಹೌದು Now it is ಕನ್ವರ್ಟೆಡ್. converted to ICU. So we are making separate. ಈ ಸಂದರ್ಭದಲ್ಲಿ ದ್ರಾಕ್ಷಾ ರಸ ವೈನ್ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಯೋಗೇಶ್ ಬಾಬು, ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಆರ್ ಶಿವಣ್ಣ, ಉಪಾಧ್ಯಕ್ಷ ಡಿಎನ್ ಮೈಲಾರಪ್ಪ, ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ತಾಜ್ಪೀರ್, ಉಪವಿಭಾಗಾಧಿಕಾರಿ ಮೆಹಬೂಬ್, ಜಿಲಾನಿ ಕುರಾಸಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರೇಣುಕಾ ಪ್ರಸಾದ್, ಡಾಕ್ಟರ್ ಅಭಿನವ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಅನೇಕ ಕಾಂಗ್ರೆಸ್ ಮುಖಂಡರು, ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.